ನಮಸ್ತೆ. ನನ್ನ ಹೆಸರು ದೀಪಾ ಕೆ ಅಂತ. ನಾನು ಕಾರವಾರ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀನಿ. ಮತ್ತೆ ನನಗೆ ಸಜೆಸ್ಟ್ ಮಾಡಿದ್ದು ಭಾಗ್ಯ ಅಕ್ಕ ಬೆಂಗಳೂರಿಂದ. ನನಗೆ ಈ ಕೋರ್ಸ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಂದು ವೆಯ್ಟ್ ಒಂದು 4 kg ಕಮ್ಮಿ ಆಗಿದೆ. ಆಮೇಲೆ ಸ್ಕಿನ್ ಕೂಡ ಗ್ಲೋ ಆಗಿದೆ. ಡೈಲಿ ಮುಂಚೆ ಎಲ್ಲ ನನಗೆ ಸುಸ್ತಾಗೋದು, ಕಾಲು ನೋವು ಮತ್ತೆ ಸೊಂಟ ನೋವು ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಮತ್ತೆ ವೇಟ್ ಎಲ್ಲ ಜಾಸ್ತಿ ಇತ್ತು, ನಡ್ಲಿಕ್ಕೆ ಆಗ್ತಾ ಇಲ್ಲ, ಆಯಾಸ ಆಗ್ತಾ ಇತ್ತು. ಇದು ಕೋರ್ಸ್ ಮಾಡಿದ ಕೂಡಲೇ ಗುರುಗಳೆಲ್ಲ ಹೇಳಿರೋ ಥರ ಕೋರ್ಸಲ್ಲಿ ಡೈಲಿ ಕಂಟಿನ್ಯೂ ಮಾಡ್ತಾ ಹೋದೆ. ಒಂದು ಸ್ವಲ್ಪ 4 kg ಕಮ್ಮಿ ಆಯಿತು. ಮತ್ತೆ ಸುಸ್ತಾಗ್ತಾ ಇಲ್ಲ, ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಹಗಲಿ ಎಲ್ಲ ಮುಂಚೆ ಎಲ್ಲ ಹಗಲಿ ಮಲಗ್ತಾ ಇದ್ದೆ, ಈಗ ಹಗಲಿ ಎಲ್ಲ నిద్ర ಬರ್ತಾ ಇಲ್ಲ. ఖుషియಲ್ಲಿದ್ದೇನೆ. సార్ వాళ్ళు చెప్పిన దాంట్లో ఒక అద్భుతమైన రిజల్ట్స్ అంటే ఆవిడకు నడుస్తున్నప్పుడు కూడా ఆయాసం వస్తుందంట. సో, అలాంటిది హిందూ చైతన్యంలో రిజల్ట్ రావడం అంటే చిన్న ಮಾಟಲ್ ಕಾದది. ಸೊ, ವಂಡರ್‌ಫುಲ್ ರಿಸಲ್ಟ್ಸ್ ಬಂದಿದೆಮ್ಮ ನಿಮಗೆ. ನೀವು ಗುರುಕುಲಲ್ಲಿ ಜಾಯಿನ್ ಆಗಿ ನಿಮ್ಮ ಕಡೆಯಿಂದ ಕಾರವಾರ ಕಡೆಯಿಂದ ತುಂಬಾ ಜನ ಬರ್ಬೇಕಿದಕ್ಕೆ. ಇದಕ್ಕೆ ಟ್ರಾನ್ಸ್‌ಲೇಟರ್ ಕೂಡ ಸಿಗ್ತಾರೆ. ಸೊ, ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನಿದ್ದೆ ಬಗ್ಗೆ ಹೇಗಿತ್ತು? ನಿದ್ದೆ ಮುಂಚೆ ಎಲ್ಲ ನಾನು ಸುಸ್ತಾಗ್ತಾ ಇತ್ತು. ಮನೆ ಕೆಲಸ ಮಾಡಿ ಸ್ವಲ್ಪ ಕೆಲಸ ಮಾಡೋದು, ಮಲ್ಗೋದು, ನಡೆದ್ರೆ ಸ್ವಲ್ಪ ಕಾಲು ನೋವಾಗೋದು ಈ ಥರ ಎಲ್ಲ ಇತ್ತು. ಮತ್ತೆ ನಂಗೆ ಆಯಾಸ ಆಗ್ತಾ ಇತ್ತು, ಪದೇ ಪದೇ ಲೇಜಿನೆಸ್ ಈ ಥರ ಇತ್ತು. ಇವಾಗ ಸ್ವಲ್ಪ ಕೋರ್ಸ್ ಕಂಟಿನ್ಯೂ ಮಾಡಿದಾಗ ಮತ್ತೆ ನಾನು ಈ ಥರ ಎಲ್ಲ ಜ್ಯೂಸ್ ಎಲ್ಲ ಕುಡಿಬೇಕಾದ್ರೆ ನಿದ್ದೆನೂ ಮಧ್ಯಾಹ್ನ ನಿದ್ದೆ ಮಾಡ್ತಿರ್ತಿಲ್ಲ. ಕೆಲಸ ಎಷ್ಟು ಕೆಲಸ ಮಾಡಿದ್ರೂ ಆಯಾಸ ಆಗೋದಿಲ್ಲ. ರಾತ್ರಿ ಚೆನ್ನಾಗಿ ಬೇಗ 9, 10 ಗಂಟೆ ಅಂದರೆ ನಿದ್ದೆ ಬಂದ್ಬಿಡುತ್ತೆ. ಬೆಳಿಗ್ಗೆ ಮತ್ತೆ 5 ಗಂಟೆ ಹಿಂಗೆಲ್ಲ ಎಚ್ಚರ ಆಗುತ್ತೆ. ಬೆಳಗ್ಗೆ 8 ಗಂಟೆ 9 ಗಂಟೆ ಅಂದರೆ ಕೆಲಸ ಮುಗಿಯುತ್ತೆ. ಮುಂಚೆ ಎಲ್ಲ ಕೆಲಸ 11, 12 ಗಂಟೆ ಆದ್ರೂ ಮುಗಿತಾ ಇಲ್ಲ ಆಗಿತ್ತು ಕೆಲಸ. ಅಷ್ಟೊಂದು ಲೇಜಿ ಥರ ಇದ್ವಿ. ಇವಾಗ ಈ ಕೋರ್ಸ್ ಮಾಡಿ ಖುಷಿ ಆಗ್ತಾ ಇದೆ. ನಿಮಗ್ ಬಂದಾಗೆ ಎಲ್ಲರಿಗೂ ಈ ತರ ಬೆನಿಫಿಟ್ಸ್ ಎಲ್ಲ ಬರ್ಬೇಕು. ಆ? ನಿಮ್ ಕಡೆಯಿಂದ ಹಾಂ. ತುಂಬಾ ಜನ ಜಾಯಿನ್ ಮಾಡಿಸಿ ಈಗ ಮತ್ತೆ ನಿರಾಹಾರ ಗೊತ್ತಿದೆ ಅಲ್ಲ ನಿಮಗೆ. ನೀವು ಏನ್ ಬೇಕು ಅಂತ ಇದ್ರಲ್ಲಿ ಬಂದ್ರಿ? ನನಗೆ ವೇಟ್ ಸ್ವಲ್ಪ ಕಮ್ಮಿ ಅಂದರೆ ನಂದು ಕಾಲು ನೋವು ಪ್ರಾಬ್ಲಮ್ ಇತ್ತು ಮೇಡಮ್. ಆಮೇಲೆ ನಾನು ಎಕ್ಸ್ರೇ ಎಲ್ಲ ತೆಗೆದು ನೋಡಿದೆ. ಹಾಸ್ಪಿಟ್ಲ್ 4-5 ಹುಬ್ಬಳ್ಳಿ ಎಲ್ಲ ಈ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಕಮ್ಮಿ ಆಗಿಲ್ಲ. ಆಮೇಲೆ ಡಾಕ್ಟರ್ಸ್ ಎಲ್ಲ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾ ಇದ್ರು. ನಾನು ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಕಮ್ಮಿ ಆಗ್ತಿರ್ಲಿಲ್ಲ. ಈಗ ಈ 1 ತಿಂಗಳು ಕೋರ್ಸ್ನಲ್ಲಿ ಅಂತೂ ನನಗೆ ತುಂಬ ಬೆನಿಫಿಟ್ ಆಗಿದೆ. ಏನು ಕಾಲು ನೋವು ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಅಲ್ಟಿಮೇಟ್. ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. 10 ಜನನ ಸೇರಿಸಿ ಗುರುಕುಲ್ಗೆ ನೀವು ಕೂಡ ಜಾಯಿನ್ ಆಗಿ. ಓಕೆ. ಗುರುಗಳ ಆಶೀರ್ವಾದ ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮನೆಯವ್ರ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಆಸೆ ಪಡ್ತೀನಿ. ಶುಭಂ. ಸರ್ವಂ ಪರಮಶಿವಾನುಗ್ರಹ. ನಮಸ್ತೆ ಗುರು.